ಹಾಯ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೋಸ್ಕರ ಯಾವ ವಿಡಿಯೋ ಏನು ಮಾಡೋಕ್ಕಾಗಿರಲಿಲ್ಲ, ಕಂಟೆಂಟು ಯಾವುದೂ ಕೊಡೋಕ್ಕಾಗಿರಲಿಲ್ಲ. ಇವಾಗ ಏನು ಕಂಟೆಂಟು ಏನು ಅಂದರೆ ಬ್ರೋಝೋನ್ ಕೇಳಿರ್ತೀರ ಎಲ್ಲರೂ, ಬಟ್ಟೆ ಅಂಗಡಿ, ಕ್ಲಾತ್ ಅಂಗಡಿ. ಅದನ್ನು ನಾವು ಇವಾಗ ಹೋಯ್ತಾ ಇದ್ದೀವಿ. ಆಫರ್ ಬಿಟ್ಟವ್ರೇನು 14ನೇ ತಾರೀಕುವರೆಗೂ ಆಫರ್ ಐತೆ. ಕೊರಿಯನ್ ಶರ್ಟ್ಸು 1000 ರೂಪಾಯಿಗೆ 6 ಇದ್ದಾವೆ. ಆಮೇಲೆ ಇನ್ನೂ ಏನೇನೋ ವೆರೈಟಿ ಆಫರ್ ಇದೆ. ನೋಡೋಣ, ನಾನು ಪ್ರಜು ಇಬ್ಬರು ಹೋಯ್ತಾ ಇದ್ದೀವಿ. ಇಬ್ಬರು ಹೋಗಿಬಿಟ್ಟು ಯಾವ ಥರ ಇರುತ್ತೆ ಐಟಮು, ಯಾವ ಕಮ್ಮಿ ರೇಟಿಗೆ ಸಿಗುತ್ತಾ, ನಮ್ಮ ಆಫರಿಗೆಲ್ಲ ಅಫೋರ್ಡಬಲ್ ಆಗಿರುತ್ತೆ, ಹೆಂಗೆ ಏನು ಅಂತ ನೋಡೋಣ. ಈ ಲಾಗಲ್ಲಿ ನೋಡಿ ಫುಲ್ ವಿಡಿಯೋ ನೋಡಿ ಹೋಗ್ತಾ ಇದ್ದೀವಿ. 3 ಇದಿದೆ, ಬ್ರ್ಯಾಂಚ್ ಐತೆ ಅವ್ರದ್ದು. ಸಾಕಾರ್ ನಗರು, ಇನ್ನೊಂದು 3 ಯಾವುದೈತೆ. ಒಟ್ಟಲ್ಲಿ ಇವಾಗ ಸಾಕಾರ್ ನಗರಕ್ಕೆ ಹೋಗ್ತಾ ಇದ್ದೀವಿ ನಾವು. ಸಾಕಾರ್ ನಗರಕ್ಕೆ ಹೋಗೋಣ, ಬಟ್ಟೆ ನೋಡೋಣ, ತಗೊಳ್ಳೋಣ ಬನ್ನಿ. ಏನು ಅಂದ್ಕೊಂಡು ಇಲ್ಲಿ ಜನ ಅಂದ್ಕೊಂಡ್ರೆ ನೋಡಿರೋ ಪ್ರಜು, ಇವತ್ತು ವೈಕುಂಠ ಏಕಾದಶಿ. ಜನ ಫುಲ್ಲು ABB ಅವರು ಹೆಂಗೆ ಮಾಡ್ತಾವ್ರ ನೋಡಿ. ABB ಅವ್ರದ್ದಲ್ಲ ಪ್ರಜು ದೇವಸ್ಥಾನ. ವೈಕುಂಠ ಏಕಾದಶಿ ಫುಲ್ ರಶ್ಶು, ಟ್ರಾಫಿಕ್ಕು. ವೈಕುಂಠ ಏಕಾದಶಿ. ಅಪ್ಪ ಕಾಪಾಡಪ್ಪ, ನನ್ನ ಕಾಲು ಬೇಗ ಹುಷಾರ ಮಾಡಪ್ಪ. ಪುಸ್ತಕ ಎಲ್ಲ ಮಾಡ್ತಾ ಹೋಗ್ತಿದ್ದು. ಬ್ರೋಝೋನ್ ಬಂದ್ವಿ ನೋಡಿ, ಬ್ರೋಝೋನಿಗೆ ಬಂದಿದ್ದೀವಿ. ಶರ್ಟ್ ಹುಡುಕ್ಬೇಕು. ನಾವು ಹೋಗಿ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ನನ್ನ ಸೈಡಿಗೆ ನಿಂತ್ಕೊಂಡೆ, ನನ್ನ ಕಾಲು ಬೇರೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಪ್ರಜ್ಜು ನಾನು ಹುಡುಕ್ತೀನಿ, ಅಲ್ಲೇ ಸೈಡಲ್ಲಿ ನಿಂತ್ಕೊ ಅಂದ. ಪ್ರಜ್ಜು ಹೋದ. ರಾಶಿ ಇದ್ದು, ಅದರಲ್ಲಿ ಸ್ವೆಟ್ ಶರ್ಟ್ ಹುಡುಕ್ಬೇಕಾಗಿತ್ತು. ಪ್ರಜ್ಜು ಹುಡುಕ್ತಾ ಇದ್ದ. ನನಗೆ ಬೇಡ, ನನ್ನ ಹತ್ರ ಐತದರು, ನಂಗೆ ಬೇಡ. ಆಲ್ರೆಡಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅನ್ನಿಸ್ತಾ ಇತ್ತು. ನೋಡಿದ್ರೆ ಸಿಗ್ತಾನೆ ಇರ್ಲಿಲ್ಲ. ಪ್ರಜ್ಜು ಹುಡುಕಿ ಸಾಕಾಗದ್ಮೇಲೆ ಒಂದೊಂದು ಸಿಕ್ತು. ಹಂಗು ಹಿಂಗು ಫೈನಲಿ 6 ಸ್ವೆಟ್ ಶರ್ಟ್ ನ ಹುಡುಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಬಿಲ್ ಮಾಡಿಸ್ಕೊಂಡು 1000 ರೂಪಾಯಿ ಕೊಟ್ಟು ಅಲ್ಲಿಂದ ಹೊರಟು. ನಾನು ಚಪ್ಪಲಿ ಹಾಕೋ ಬಂದಿಲ್ಲ. ಇನ್ನು ಕ್ಲೋಸ್ ಆಗೈತೆ ಕಣಲ್ಲಿ. ಬ್ರೋಝೋನ್ ಬಗ್ಗೆ ವಿಡಿಯೋ ನೋಡ್ದಂಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಪ್ರಜು. ರಿಯಾಲಿಟಿ 1 hour ಹುಡುಕಿದೀವಿ. ಅಲ್ಲಿಂದ ಸೀದಾ ನಾವು HMS ಫ್ಯಾಷನ್ ಹೊರಟ್ವಿ. ಅಲ್ಲಿಂದ 25 ಕಿಲೋಮೀಟರ್ ಏನೋ ಇತ್ತು ಸಮಥಿಂಗ್. ಅಲ್ಲಿಂದ HMS ಫ್ಯಾಷನ್ ಹೊರಟ್ವಿ. HMS ಫ್ಯಾಷನ್ ಅಲ್ಲಿ ನೋಡೋಣ, ಅಲ್ಲೂ ಸೇಮ್ ಆಫರ್ ಇತ್ತಲ್ಲ. HMS ಫ್ಯಾಷನಿಗೆ ಬಂದ್ವಿ. ಅಲ್ಲಿ ತೋರಿಸಿರೋ ಐಟಮ್ಗಳನ್ನ ನೋಡಿ ಪ್ರಜು. ಅಲ್ಲ ಬ್ರೋ, ಎಲ್ಲ 1000 ರೂಪಾಯಿ 6 ತಾನೆ. 1000 ರೂಪಾಯಿ 6 ಸೆಲೆಕ್ಷನ್ ಇದೆ. ಮೈನ್ ರೀಸನ್ ಇಲ್ಲಿ ಜನ ಯಾರು ಇರಲಿಲ್ಲ. ನಮಗೆ ಬೇಕಾದ ತಗೋಬೋದಾಯ್ತು. ಒಳ್ಳೊಳ್ಳೆ ಸಿಕ್ಕಿ ಸೆಲೆಕ್ಷನ್ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡ್ವಿ. ಅಲ್ಲಿ ಜನ ಏನೂ ಇರಲಿಲ್ಲ. ನಾವೇ ಎಷ್ಟು ಬೇಕೋ, ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಪ್ರಜ್ಜು ಎಲ್ಲ ಸೆಲೆಕ್ಟ್ ಮಾಡ್ತಿದ್ದ. ಸೆಲೆಕ್ಟ್ ಮಾಡಿಕೊಂಡು 2 ಕಡೆ 1000 ರೂಪಾಯಿ ಆಗ್ತಿತ್ತು. 2 ಕಡೆ ಆಫರ್ ಇತ್ತು. 2 ಕಡೆನೂ ಹೋಗಿದ್ವಿ. 2 ಕಡೆನೂ ಗ್ರ್ಯಾಪ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನೋಡಿ, ಮನೆ ಹತ್ರ ಹೋಗ್ಬೇಕು, ಚೆಕ್ ಮಾಡೋಣ ಕಂಪಾರಿಟಿ. ನನ್ನ ಪ್ರಕಾರ ನೋಡಿದ್ರಾಗೆ HM ಫ್ಯಾಷನ್ ಕಡೆ ಚೆನ್ನಾಗಿದ್ವು. ಇಲ್ಲಿ ಐಟಮ್ಗಳೆಲ್ಲ ಚೆನ್ನಾಗಿದ್ರು, ಜನನೂ ಕಮ್ಮಿ ಇದ್ವು. ಬ್ರೋಝೋನು ಓಕೆ, ಬಟ್ ನಾವು ಹೋಗಿ ತೆಗೆದಿರುವ ಏನೋ ಸಿಕ್ಕಾಪಟ್ಟೆ ಜನ ಇದ್ದರು. ಆಮೇಲೆ ನೀಟಾಗೆ ಅಷ್ಟು ರಾಶಿ ಹಾಕಿದ್ರು, ನಮಗೆ ಜಾಸ್ತಿ ಸಿಗಲಿಲ್ಲ. ನೋಡೋಣ, HM ಫ್ಯಾಷನ್ ಬೆಟರ್ ಅನಿಸುತ್ತೆ. ಪ್ರಜೆ ಹೆಂಗೆ ಅನ್ಸ್ಬಿಟ್ಟಿದೆ. ಅಲ್ಲಿನ ಸಾಕಾರ್ ನಗರಿಂದ KR ಪುರಂ ಇಲ್ಲಿಗೆ ಬಂದಿದ್ದೀವಿ. HMS ಫ್ಯಾಷನ್ಸ್. ಇವಾಗ ಹೊಡ್ತಾ ಇದ್ದೀವಿ. ಪ್ರಜು ರೂಟ್ ನೋಡ್ತಾವನೆ, ನಡಿ. ಶರ್ಟ್ ಇಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಪರ್ಚೇಸಿಂಗ್ ಆಯಿತು. ಈ ಬ್ರಿಡ್ಜ್ ನೋಡಿದರೆ ಒಂದು ಮೂವಿ ನೆನಪು ಬರುತ್ತೆ ನನಗೆ. ಸುದೀಪ್ ಸರ್ದು ಒಂದು ಮೂವಿ ಇದೆ. ಇದು ಯಾವ ಮೂವಿ ಅಂತ ಹೇಳಿ ನೋಡೋಣ. ಈ ಬ್ರಿಡ್ಜ್ ನೋಡಿದರೆ ಒಂದು ಮೂವಿ ನೆನಪು ಬರುತ್ತೆ, ಕನ್ನಡದ ಮೂವಿ. ಒಂದಿದು ಬ್ರೋಝೋನ್ HMS ಫ್ಯಾಷನ್ಸ್.
ತೆಗಿ ಪ್ರಜು HMS ಫ್ಯಾಷನ್. ಬಟ್ ಏನು ಅಂದರೆ ನಮ್ಮ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ಜನ ಜಾಸ್ತಿ ಇದ್ರೋ ಇಲ್ಲ ಎಲ್ಲ ತಗೊಂಡೋಗಿದ್ರು ಅದೇನೋ ಒಟ್ನಲ್ಲಿ ಗೊತ್ತಿಲ್ಲ. ನೋಡಿದರೆ ಇದೇ ಚೆನ್ನಾಗಿತ್ತು HMS ಫ್ಯಾಷನ್. ಇದು 9. ಈ ವಿಡಿಯೋದಲ್ಲಿ ನಮ್ಗನ್ಸಿದ್ದು ಹಿಂಗೆ 2 ಅಂಗಡಿಗೆ ಹೋಗಿದ್ದು. 2 ಅಂಗಡೀಲಿ ಬ್ರೋ ಝೋನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಆಮೇಲೆ ಜನ ಜಾಸ್ತಿ ನಮಗೆ ನೀಟಾಗಿ ಸಿಗಲಿಲ್ಲ, ಜಾಸ್ತಿ ಜನ ಇದ್ದರು. ಅಲ್ಲಿ ಆಯ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದರು. ಅದ್ರಾಗಿ ನೋಡಿ ಮಾಡಿ ಪ್ರಜ್ಜು ಹೋಗಿ ನಿಂತ್ಕೊಂಡು ನನ್ನ ಕಾಲು ಆಗ್ತಿರ್ಲಿಲ್ಲ, ಅವನು ಹೋಗಿ ನಿಂತ್ಕೊಂಡು ಆಯ್ಕೊಂಡು 6 ತೊಗೊಂಡು ಅದ್ರಾಗೆ ಅಲ್ಲಿ 1000 ರೂಪಾಯಿಗೆ. ಅಲ್ಲಿಂದ ಸೀದಾ HMS ಫ್ಯಾಷನ್ KR ಪುರಂ ಅಲ್ಲಿಗೆ ಹೋಗಿ ಅಲ್ಲಿ ಹೋದಾಗೆ ಯಾರು ಜನನೇ ಇರಲಿಲ್ಲ, ನಮಗೋಸ್ಕರನೇ ಇತ್ತು ಅನಿಸುತ್ತೆ. ಅಲ್ಲಿ ಆಯ್ಕೆ ಮಾಡ್ಕೊಂಡು 1600 ರೂಪಾಯಿಗೆ 9, 600 ರೂಪಾಯಿಗೆ 3, 1000 ರೂಪಾಯಿಗೆ 6 ತಗೊಂಡು ವಾಪಸ್ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಸೋ ಮಚ್. ಬ್ರೋ ಝೋನು ಮತ್ತು HMS ಫ್ಯಾಷನ್ ವಿಡಿಯೋ ಇದಾಗಿತ್ತು.